ಗಟ್ಟು ಬಹಾನೆಬಾಜ್ ಹೊಸ ಶೋ ಪ್ರತಿದಿನ ಮಧ್ಯಾಹ್ನ 12:30ಕ್ಕೆ ಸಾನಿಕ್ನಲ್ಲಿ. Watch full episodes on Jio Hotstar. ಸರ್ ಅವ್ರಿಗೆ ಏನಾಯ್ತು? ಸರಿ, ಹಣ ಕೊಡಿ ಕೊಡಿ ಕೊಡಿ, ನೀವು ಕೊಡಿ, ನೀವು ಕೊಡಿ, ನೀವು ತೆಗೀರಿ. ಹಾ ಬಂತಲ್ಲ, ಕೊಡಿ ಕೊಡಿ. ಹಾ ವೆರಿ ಗುಡ್. ಕೊಡಿ ಕೊಡಿ, ಹಣ ಕೊಡಿ, ಕೊಡಲೇಬೇಕಾಗತ್ತೆ. ಹಾ ಶೇರ್ ಸಿಂಗ್ ಇಲ್ಲಿ ಜಮೀನ್ ಅಡಿಯಲ್ಲಿ ಬಾಂಬ್ ಅಡಗಿಸಿಟ್ಟಿದ್ದಾನೆ. 10 ಕೋಟಿ ರೂಪಾಯಿ ಕೊಡಬೇಕು ಅಂತಾನೆ, ಇಲ್ಲಾಂದ್ರೆ ಇಡೀ ಪೊಲೀಸ್ ಸ್ಟೇಷನ್ ಉಡಾಯಿಸ್ತೀನಿ ಅಂತ ಹೇಳಿದಾನೆ. ನಡೀರಿ ನಡೀರಿ, ಬೇಗ ನಡೀರಿ. 10 ಕೋಟಿ ರೂಪಾಯಿ ವ್ಯವಸ್ಥೆ ಮಾಡಿ. ನಾನು ಮೇಲ್ನವನ ಹತ್ರ ಈಗಲೇ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ. ಮನ್ಮಾನಿ ಸರ್, ನಾವು ತಪ್ಪು ವ್ಯಕ್ತಿ ಮತ್ತು ತಪ್ಪು ಕೆಲಸಕ್ಕೆ ಯಾವತ್ತೂ ಸಹಕಾರ ಕೊಡಲ್ಲ. ನಾವು ಬಾಂಬ್ ಅನ್ನು ಹುಡುಕಿ ಡಿಫ್ಯೂಸ್ ಮಾಡ್ತೀವಿ. ಆದ್ರೆ ಇಷ್ಟು ದೊಡ್ಡ ಪೊಲೀಸ್ ಸ್ಟೇಷನ್ ಅಲ್ಲಿ ಬಾಂಬ್ ಎಲ್ಲಿಟ್ಟಿದ್ದಾರೆ? ಇದನ್ನ ಹೇಗೆ ಪತ್ತೆ ಹಚ್ಚೋದು? ಬಟ್ಟು ಒಳಗಿನ ಪತ್ತೆದಾರ ಹೇಳ್ತಾನೆ, ಪತ್ತೆದಾರ ಬಾಂಬ್ ಎಲ್ಲೋ ಹೊರಗೆ ಜಮೀನಲ್ಲಿ ಇದೆ. ಇಲ್ಲಿ ಬಾಂಬ್ ಇಡೋದು ತುಂಬಾ ಸುಲಭ. ಆದ್ರೆ ಪೊಲೀಸ್ ಸ್ಟೇಷನ್ ಒಳಗೆ ಬಾಂಬ್ ಇಡೋದು ಬಹಳ ಕಷ್ಟ. ಅಯ್ಯ ಗಟ್ಟು, ಬಟ್ಟುನ 6 ಸೆನ್ಸ್ ಹೇಳುತ್ತೆ. ಇಲ್ಲಿ ಅಪಾಯ ಇದೆ, ಅಪಾಯ. ಇಲ್ಲಿ ಏನೋ ಆಗೋದ್ರಲ್ಲಿದೆ. ಬಟ್ಟು ವಾ ಬಟ್ಟು ವಾ, ಬಾಂಬ್ ಏನೋ ಸಿಕ್ಕಿತ್ತು. ಆದ್ರೆ ಇದನ್ನು ತೆಗೆದ್ರೂ ಬ್ಲಾಸ್ಟ್ ಆಗ್ಬಹುದು. ನಾವು ಜಮೀನಿನಿಂದ ಇದನ್ನು ತೆಗೆಯದೇ ಎಲ್ಲರೂ ದೂರ ತಗೊಂಡೋಗ್ಬೇಕು. ಅಯ್ಯಯ್ಯೋ ಗಟ್ಟು, ಈಗ ಏನ್ ಮಾಡೋದು? ಒಂದು ಐಡಿಯಾ ಇದೆ. ಬೇಡ ಕಣೋ. ಸಾಕು ತಗೊಂಡೋಗಿ ಈ ಬಾಂಬನ್ನು ನನ್ನಿಂದ ತುಂಬಾ ದೂರ ತಗೊಂಡೋಗಿ. ಹಾ ನಿಲ್ಸಿ, ನನ್ನನ್ನ ಇಳಿಸಿ. ಅರೆ ಸಾಹೇಬ್ರೆ, ಚಾಯ್ ಆದ್ರೂ ಕುಡ್ದೋಗಿ. ಕಮೋಶ್, ನನ್ನನ್ನ ಕೆಳಗಿಳಿಸಿ. ನಾನು ಇನ್ಸ್ಪೆಕ್ಟರ್ ಮನಮಾನಿ, ಸೋಸ್ತೇನೆ, ಚಾಯ್ ಕುಡಿತೇನೆ. ಕಮೋಶ್. ಅರೆ, ಈ ಬಾಂಬ್ ಅಂತೂ 30 ಸೆಕೆಂಡ್ಗಳಲ್ಲಿ ಸಿಡಿಯುತ್ತೆ. ಅಯ್ಯ ಬಟ್ಟು, ಅಲ್ಲಿ ನೋಡು, ಬಾಂಬ್ ಟೈಮರ್ ಆನ್ ಆಗಿದೆ. ಆನ್. ನಂಬಳಿ 30 ಸೆಕೆಂಡ್ ಇರೋದು. 1 ಕ್ಷಣವೂ ಅಮೂಲ್ಯವಾಗಿದೆ. 1 ಕ್ಷಣ. ನನ್ನ ಜೀವನಕ್ಕೂ ಬೆಲೆ ಇದೆ ಕಣ್ರೋ. ನಿಲ್ಸಿ. ಗಟ್ಟು ಬಟ್ಟು, ಈಗಂತ 10 ಸೆಕೆಂಡ್ ಉಳಿದಿದೆ. ಈಗಲಾದ್ರೂ ನಿಲ್ಲಿಸಿ. 8, 7, 6, 5, 4, 3, 2. ಬೇಡ. ಎತ್ತು ನನ್ನನ್ನು ಎಡಿ. ಪಾರಾದ್ರು ನನ್ನ ಸಾಹೇಬ್ರು, ಪಾರಾದ್ರು. ಚಮ್ಮಚ್ಚಿಗೆ ಚಾಯ್ ಕುಡ್ಸೋ. ಗಟ್ಟು ಬಟ್ಟು, ನಿಮ್ಮ ಹಣೆ ಬರ ಚೆನ್ನಾಗಿದೆ, ಒಳ್ಳೇದಾಯ್ತು ನಾನು ಉಳ್ಕೊಂಡೆ. ಇಲ್ಲ ಅಂದ್ರೆ ನಿಮ್ಮಿಬ್ಬರನ್ನ ನಾನು ಜೈಲಲ್ಲಿ ಹಾಕ್ಬಿಡ್ತಿದ್ದೆ. ಚಾಯ್ ಕುಡಿ ಸಾಹೇಬ್ರೆ. ಪಾರಾದ್ರು. ಈಗ ಇನ್ನೇನಾದ್ರೂ ಮಾಡಬೇಕು. ಈ ಬಾರಿ ಬೇರೆ ಪ್ಲಾನ್ ಮಾಡಿದ್ದೀನಿ. ಗಟ್ಟು ಬಟ್ಟು ಯಾವುದೇ ಸ್ಥಿತಿಯಲ್ಲಾದ್ರೂ ಉಳಿಯೋದಿಲ್ಲ. ಬಾಜಿರಾಮ್ಗಾಗಿ ಏನಾದ್ರೂ ತಂಪು ಕುಡಿಯೋದಕ್ಕೆ ತಂದು ಕೊಡಿ ಬೇಗ. ಈಗ ತಗೊಂಡ್ಬರ್ತೀನಿ.
ನೀನು ನನ್ನ ವಸ್ತುಗಳನ್ನ ತಗೊಂಡ್ ಬಂದಿದ್ದೀಯೋ? ಇದು ನೋಡಿ ಪೇಟ, ಇದನ್ನ ಯಾರ ತಲೆ ಮೇಲೆ ಇರಿಸ್ತೀಯೋ ಅವರ ಕಥೆ ಮುಗೀತು. ಅವರು ಪೇಟ ತೆಗೆದ ತಕ್ಷಣ ಅದು ಬ್ಲಾಸ್ಟ್ ಆಗತ್ತೆ, ಮತ್ತೆ ಯಾವತ್ತು ತಲೆ ಮೇಲೆ ಪೇಟ ಇಡೋದಕ್ಕೆ ಆಗಲ್ಲ. ಥ್ಯಾಂಕ್ ಯು ಬಾಜಿರಾಮ್, ಥ್ಯಾಂಕ್ ಯು ವೆರಿ ಮಚ್. ನನಗೆ ಇನ್ನೊಂದು ಪೀಠ ಕೊಡು, ನಾನು ಇದನ್ನ ಗಟ್ಟುಗೆ ತುಡಿಸ್ತೀನಿ. ಅವರು ಹೇಗೆ ನನ್ನಿಂದ ತಪ್ಪಿಸ್ಕೊಳ್ತಾರೆ ಅಂತ. ಪೇಟ ಧರಿಸಿದ ನಂತರ ಅವರ ಹಿಂದೆ ನಾನು ನನ್ನ ರೋಬೋಟಿಗೆ ಹಾಕಿ ಬಿಡ್ತೇನೆ. ಅವ್ರು ಓಡ್ತಾರೆ, ಹಕ್ಕಿ ಅವರ ಪೇಟ ಎಳೆಯುತ್ತೆ, ಭಾರಿ ಮಜಾ ಬರುತ್ತೆ. ಆಟಕ್ಕೆ ಆಟ ಮತ್ತೆ ವಿರೋಧಿಗಳದ್ದು ಎಂಡ್ ಆಗತ್ತೆ. ಏನ್ ಐಡಿಯಾ, ಏನ್ ಐಡಿಯಾ. ನಿನ್ನ ರೋಬೋಟಿಕ್ ಹಾಕಿಯ ಈ ಅಪಾಯಕಾರಿ ಆಟ ತುಂಬಾ ಮನೋರಂಜನೆ ನೀಡಲಿದೆ. ಬಾಸ್ ಬಾಸ್, ಈ ಪೇಟ ಅಂತೂ ತುಂಬಾ ಸುಂದರವಾಗಿ ಕಾಣ್ತಾ ಇದೆ ಬಾಸ್. ಅರೆ ವಾ ವಾ ಬಾಸ್, ಚೆನ್ನಾಗಿ ಕಾಣ್ತಾ ಇದೆ. ಏನ್ ಮಾಡಿದೆ ನೀನು? ಈ ಪೇಟದಲ್ಲಿ ಬಾಂಬ್ ಇದೆ, ಬಾಂಬ್. ಬಾಂಬ್ ಎಲ್ಲಿದೆ? ಎಲ್ಲಿದೆ ಬಾಂಬು? ಸುಟ್ಟು ಬಿಟ್ಟ. ತಡೀರಿ ತಡೀರಿ, ಇದರಲ್ಲಿ ಯಾರು? ಗಟ್ಟು ಬಟ್ಟು ಅವರೇ, ನನ್ನ ಹೆಸರು ಬಾಜಿರಾಮ್ ಅಂತ. ನೀವು ವಿಶ್ರಾಂತಿ ಶೇರ್ ಸಿಂಗಿನ ಉಪದ್ರದಿಂದ ಉಳಿಸಿದ್ದೀರಿ. ನಾನು ಮತ್ತು ಊರಿನ ಜನರ ಪರವಾಗಿ ಈಗ ನಿಮಗೆ ಸ್ವಾಗತ ಸತ್ಕಾರ ಮಾಡ್ತೀನಿ. ಮತ್ತೆ ತಲೆ ಮೇಲೆ ಪೇಟ ತೊಡಿಸಿ ಸತ್ಕಾರದ ಕ್ರಮವನ್ನ ಪೂರ್ತಿಗೊಳಿಸ್ತಾ ಇದ್ದೀನಿ. ತೊಡಿಸಿ. ಧನ್ಯವಾದ ಸಾಜಿರಾಮ್ ಅವರೇ, ಧನ್ಯವಾದ. ಅರೆ ವಾವ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ಅರೆ ಸಾಜಿರಾಮ್ ಅವರೇ, ಇದ್ರ ಅಗತ್ಯ ಏನಿತ್ತು? ಅಗತ್ಯ ಇದೆ, ಅಗತ್ಯ ಇದೆ. ನನ್ನ ಜೀವನದ ಸಂತೋಷವನ್ನ ಕಸಿಯುವವರೇ, ಈ ಪೇಟದಲ್ಲಿ ಬಾಂಬ್ ಇದೆ, ಬಾಂಬ್. ಇದನ್ನು ತೆಗೆದರೆ ಬಾಂಬ್ ಬ್ಲಾಸ್ಟ್ ಆಗ್ಬಿಡುತ್ತೆ. ಇವತ್ತು ನಿಮ್ಗೆ ತಿಳಿಯುತ್ತದೆ ವಿನಾಶದ ಇನ್ನೊಂದು ಹೆಸರು ಶೇರ್ ಸಿಂಗ್ ಅಂತ. ಮೊದಲನೇ ಹೆಸರು ಯಾರ್ದು ಬಾಸ್? ಸುಮ್ನೆರು ಸುಮ್ನೆರು, ಸಿಂಹ ಮಾತನಾಡುತ್ತಿರುವಾಗ ನರಿಗಳು ಮತ್ತೆ ಮಾತನಾಡಬಾರದು. ಅಯ್ಯ ಗಟ್ಟು, ಬಟ್ಟುನ 6 ಸೆನ್ಸ್ ಹೇಳತ್ತೆ, ಇಲ್ಲಿ ಅಪಾಯ ಇದೆ, ಅಪಾಯ ಇಲ್ಲೇನೋ ಆಗೋದ್ರಲ್ಲಿದೆ. ಓಹೋ, ಇಲ್ಲಿ ಎಲ್ಲ ನಮ್ಮ ತಲೆ ಮೇಲಿದೆ ಅಪಾಯ. ಬಟ್ಟು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ. ನೀವು ಏನು ಮಾಡ್ಬೇಕಾಗಿಲ್ಲ, ಮಾಡೋದೇನಿದ್ರು ಬಾಜಿರಾಮನ ಈ ರೋಬೋಟ್ ಹಕ್ಕಿಗಳು ಮಾಡ್ತಾವೆ. ಬಾಜಿರಾಮ್ ಇವರನ್ನ ಭೇಟಿ ಮಾಡಿ. ಹಕ್ಕಿಗಳ ಬಾಸ್ ಬಾಜಿರಾಮನ ಹಕ್ಕಿಗಳು, ಈ ರೋಬೋಟಿಕ್ ಹಕ್ಕಿಗಳು ಚಾರ್ಲಿ ಮತ್ತು ಡೆಲ್ಟಾ. ಇವುಗಳ ಒಳಗೆ ಪ್ರೋಗ್ರಾಮ್ ಮೊದಲೇ ಫಿಟ್ ಆಗಿದೆ, ಹಿಟ್ ಆಗಿದೆ. ಇವುಗಳಿಗೆ ಏನ್ ಹೇಳಿದ್ರು ಅವನ್ನೇ ಮಾಡ್ತವೆ. ಇವುಗಳ ಒಳಗೆ ಹ್ಯೂಮನ್ ವಾಯ್ಸ್ ಕೂಡ ಫಿಟ್ ಆಗಿದೆ, ಫಿಟ್ ಆಗಿದೆ. ಈಗ ಪ್ರಾರಂಭ ಆಗತ್ತೆ ಕಳ್ಳ ಪೊಲೀಸರ ಆಟ. ಈ ಹಕ್ಕಿಗಳು ಹಿಂದೆ ಬಂದು ನಿಮ್ಮ ಪೇಟ ಕಸ್ಕೊಳ್ತವೆ. ನೀವು ಓಡ್ತಾ ಓಡ್ತಾ ಪ್ರಾಣ ಉಳಿಸ್ಕೊಳ್ತೀರಿ. ಮಜಾ ಬರುತ್ತೆ. ಪೇಟ ಹೋದ್ರೆ ಪ್ರಾಣ ಹೋಗುತ್ತೆ, ಪ್ರಾಣ ಹೋದ್ರೆ ಪ್ರಾಣ. 10 ಸೆಕೆಂಡ್ ಎಷ್ಟು ದೂರ ಓಡೋದಕ್ಕೆ ಸಾಧ್ಯನೋ ಅಷ್ಟು ದೂರ ಓಡಿ. ಆ ನಂತರ ನಿಮ್ಮ ತಲೆಯಿಂದ ಪೇಟ ತೆಗೆಯುವುದಕ್ಕಾಗಿ ಈ ಹಕ್ಕಿಗಳು ಹಿಂದಿನಿಂದ ಓಡಿಸ್ತವೆ. ಅರೆ ಶೇರ್ ಸಿಂಗ್ ಅವರೇ, 10 ಸೆಕೆಂಡ್, ಕೇವಲ 10 ಸೆಕೆಂಡ್. ಅರೆ ಇವನ್ ಬಹಳ ಕಠೋರ ಮತ್ತು ಜಿಪಣ ಮನುಷ್ಯ, ಜಿಪಣ. ಆದ್ರೆ ನೀವು ದಯಾಳು, ಮಹಾನ್, ಕೃಪಾಳು. ನೀವು ಬಹಳ ದೊಡ್ಡ ಹೃದಯದ ಮನುಷ್ಯ. ಕೊಡೋದಾದ್ರೆ 10 ಗಂಟೆಗಳ ಸಮಯ ಕೊಡಿ, 10 ಗಂಟೆಗಳ. ಹೌದಾ? ನಾನು ದಯಾಳು, ನಾನು ಕೃಪಾಳು, ಬಹಳ ಹೃದಯವಂತನ. ಚೆನ್ನಾಗಿದೆ, ಚೆನ್ನಾಗಿದೆ, ಗಟ್ಟು ಬಟ್ಟು ಒಳ್ಳೇದಾಯ್ತು. ನಾನು ಇದಕ್ಕಾಗಿ ನಿಮಗೆ 10 ಗಂಟೆ ಕೊಡ್ತೀನಿ. ಆದ್ರೆ ಒಂದು ಷರತ್ತಿದೆ. ಆ ಷರತ್ತು ಅಂದ್ರೆ ನೀವುಗಳು ಪಾರಾದ್ರೆ ಇವತ್ತಿನಿಂದ ನನ್ನ ದಾರಿಗೆ ಯಾವತ್ತೂ ಅಡ್ಡಿ ಬರಬಾರದು. ನನ್ನ ಎಲ್ಲ ಕೆಲಸಗಳಲ್ಲಿ ಸಹಾಯಕರಾಗಿರಬೇಕು. ನೋಡಿ, ನಾವು ತಪ್ಪು ವ್ಯಕ್ತಿ ಮತ್ತು ತಪ್ಪು ಕೆಲಸಕ್ಕೆ ಯಾವತ್ತೂ ಸಹಕಾರ ಕೊಡಲ್ಲ. ನಮಗೆ 10 ಸೆಕೆಂಡ್ ಸಾಕು.
ನಡೀರಿ ಬಟ್ಟು. ಚಾರ್ಲಿ ಡೆಲ್ಟಾ ಅಟ್ಯಾಕ್. ಅರೆ ಇದೇನಂದೀರಿ? ಅಟ್ಯಾಕ್ ಮಾಡಿ. ಬಾಜಿರಾಮ್ ತೆಗೆಸು ಇವುಗಳನ್ನ. ಬಾಸ್ ಬಾಸ್, ನೀವ್ ಅಟ್ಯಾಕ್ ಅಂತಂದ್ರಿ, ಇವುಗಳು ಅಟ್ಯಾಕ್ ಮಾಡಿದವು. ಇವುಗಳಿಗೆ ಏನ್ ಹೇಳಿದ್ರು ಸ್ಪಷ್ಟವಾಗಿ ಕ್ಲೀನ್ ಆಗಿ ಹೇಳ್ಬೇಕು. ಚಾರ್ಲಿ ಡೆಲ್ಟಾ ಗೋ ಫೆಚ್ ಫೆಟಾ, ಗೋ ಫೆಚ್ ಫೆಟಾ. ಒಂದು ಬಿಡ್ತಪ್ಪ. ಬೇಗ ಹೋಗು ಬೇಗ. ಬಟ್ಟು ಈ ಚಾರ್ಲಿ ಡೆಲ್ಟಾ ಅಂತೂ ನಮ್ಮ ಹಿಂದೆನೇ ಇದೆ. ಜಕಾಸ್. ಅರೆ ಶಾಬಾಷ್ ಗಟ್ಟು, ಹೀಗೇನೆ ಹೋಗು ಮರಗಳ ಅಡಿಯಲ್ಲಿ ಅಡಿಯಲ್ಲಿ. ಕಾಪಾಡು ಕಾಪಾಡು ಬಟ್ಟು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಪಾರದೆ ಪಾರದೆ. ಅರೆಗಟ್ಟು ಬೇಗ ಹೋಗು ಬೇಗ. ಈ ಗುಹೆಗೆ ಹೋಗೋಣ ಬಟ್ಟು. ಗಟ್ಟು, ನಾವಿಲ್ಲಿ ಸೇಫ್. ಆ ಚಾರ್ಲಿನ್ ಡೆಲ್ಟಾ ಇಲ್ಲಿಗೆ ಬರೋ ಹಾಗಿಲ್ಲ. ಅಯ್ಯಯ್ಯ ಗಟ್ಟು, ಇವುಗಳು ಕೇವನ ಒಳಗೂ ಬಂದವು. ಓಡಿ ಬಟ್ಟು. ಈ ಪೇಟ ನಮಗೆ ಕೊಡೆಗಟ್ಟು ಬಟ್ಟು. ಈ ಪೇಟ ನಮಗೆ ಕೊಡೆಗಟ್ಟು ಬಟ್ಟು. ಏನಂತೀರಿ? ಕೊಡೋದಿಲ್ಲ ಕೊಡಲ್ಲ. ಏನ್ ಮಾಡಿದ್ರು ನಾವು ಕೊಡಲ್ಲ. ಓಹೋ ಬಟ್ಟು, ಇದೇನ್ ಮಾಡ್ತಿದ್ದೀರಿ ನೀವು? ಈಗ ಅವುಗಳಿಗೆ ತಿಳಿಯಿತು ನಾವಿಲ್ಲಿದ್ದೇವೆ ಅಂತ. ಪೇಟ ಕೊಡಿ, ನಮಗೆ ಪೇಟ ಕೊಡಿ. ಓಡ್ಬೇಡಿ, ಪೇಟ ಕೊಡಿ, ಪೇಟ ಕೊಡಿ. ಜೋರಾಗಿ. ಪೇಟ ಕೊಡಿ, ನಮಗೆ ಪೇಟ ಕೊಡಿ. ಅರೆಗಟ್ಟು, ಇದಕ್ಕೆ ಹೇಳೋದು ಸಮುದ್ರಕ್ಕೆ ಹೋದ್ರು ಮೊಣಕಾಲದ ನೀರು ಅಂತ. ಏನ್ ಮಾಡೋದು? ಪೇಟ ಕೊಡಿ, ಕೊಡಲ್ಲ, ಇಲ್ಲ ಕೊಡಲ್ಲ. ಪೇಟ ಕೊಡಿ, ಪೇಟ ಕೊಡಿ. ಗಟ್ಟು ಬಟ್ಟು ಹೀಗೆ ಬೀಳುವುದನ್ನ ನೋಡೋದಕ್ಕೆ ಬಹಳ ಮಜಾ ಬರ್ತಿದೆ. ಪೇಟ ಕೊಡಿ, ಪೇಟ ಕೊಡಿ, ಪೇಟ ಕೊಡಿ, ಪೇಟ ಕೊಡಿ. ಬಾರು ಮಾಡಿ ಬಾರು ಮಾಡಿ. ಹೇಳಿ ಬಾಸ್. ಬಾಸ್ ಬಾಸ್, ಮಜಾ ಇಲ್ಲಿ ಸಜಾದಲ್ಲಿ ಬದಲಾಯ್ತು ಬಾಸ್. ಇವತ್ತು ನಾನು ಇವರ ಅಂತ್ಯವನ್ನ ನೋಡಿಯೇ ನೋಡ್ತೀನಿ. ಎಲ್ಲಿದ್ದಾರೆ ಅವರು? ಎಲ್ಲಿದ್ದಾರೆ? ಓ, ನನ್ನನ್ನ ಮೇಲೆ ಹಾರಿಸಿ ನಾನು ಮೇಲೆ ಹಾರ್ಕೊಂಡು ಆರಾಮಾಗಿ ಗಟ್ಟು ಬಟ್ಟು ಮೇಲೆ ಹೋಗೋದನ್ನ ನೋಡ್ಬೇಕು. ಹಾರಿಸಿ ನನ್ನನ್ನ ಬೇಗ ಬೇಗ ಬೇಗ. ಅರೆಗಟ್ಟು, ಈಗ ನಾವು ಸೇಫ್. ಈಗ ಹಕ್ಕಿಗಳು ಒಳಗೆ ಬರುವಾಗಿಲ್ಲ. ಗಟ್ಟು, ಪ್ರೊಫೆಸರ್ ಬಟ್ವಾಡಿಕರ್ಗೆ ಫೋನ್ ಮಾಡು. ಅವರೇ ಈ ಬಾಂಬ್ ಅನ್ನು ಡೆಫ್ಯೂಸ್ ಮಾಡಬಹುದು. ಡೆಫ್ಯೂಸ್. ಅದು ನಿಜ. ಹಲೋ ಪ್ರೊಫೆಸರ್, ಯಾರು ಬಂದ್ರು? ಇಲ್ಲ, ಈ ಮನೆ ಮಾಲೀಕರು ಬಂದಿರ್ಬೇಕು. ಮಾಲೀಕರು. ನಾವು ಪಾರಾದ್ವಿ.
ಬೇಡ ಕೊಡಿ ನಮ್ಗೆ ಬೇಡ ಕೊಡಿ ಬೇಡ ಕೊಡಿ ಇಲ್ಲಿಗೆ ಬಂದು ಅವು ಏನಾದ್ರೂ ವಿಧಾನ ಇರಬಹುದು. ಪರಾಗೋ ದಾರಿ ಸಿಕ್ಕಿತು. ಇದನ್ನ ಇಟ್ಕೊಳ್ಳಿ ಬಟ್ಟು. ಅರೆ ಗಟ್ಟು, ಈ ಆಂಟನನ್ ಏನ್ ಮಾಡ್ಲಿ? ಯಾವ ಚಾನೆಲ್ ನೋಡ್ಬೇಕು? ಓಹೋ ಬಟ್ಟು, ಆಂಟೆನಾ ಚಾನೆಲ್ ಚೇಂಜ್ ಮಾಡೋದಕ್ಕಾಗಿ ಅಲ್ಲ, ಇದ್ರಲ್ಲಿ ಕೂತ್ಕೊಂಡು ಓಡಿ ಬೇಗ ಬೇಗ. ಓಕೆ ಈ ಬೇಡ ನಮ್ಗೆ ಕೊಡಿ ಗಟ್ಟು ಗಟ್ಟು ಅರೆ ಕೊಡಲ್ಲ, ಯಾವತ್ತೂ ಕೊಡಲ್ಲ. ಕೊಡಿ ಪ್ಲೀಸ್ ಕೊಡಿ ಪ್ಲೀಸ್ ಪ್ಲೀಸ್ ಬೇಡ ಕೊಡಿ ಕೊಡಿ ಬೇಡ ಕೊಡಿ ಮಾಡಬೇಡಿ. ಕೊಡುದಿಲ್ಲ, ಎಲ್ಲಿ ತನಕ ಕೊಡುದಿಲ್ಲ. ಪೇಟ ಕೊಡಿ. ಮೇಲೆ ಹೋಗುವಾಗ ನನ್ನನ್ನ ಭೇಟಿ ಮಾಡಿ ಹೋಗಿ. ಬೇಡ ಕೊಡಿ. ಎಲ್ಲಿಗೆ ಹೋಗ್ತಾ ಇದ್ದೀರಿ? ಗಟ್ಟು, ಆ ಕಡೆ ಹೋಗು, ಆ ಕಡೆ. ಅಲ್ಲಿ ಮರದ ಕೊಂಬೆಗಳು ಕೆಳಗೆ ಇವೆ. ಈ ಹಕ್ಕಿಗಳು ಅಲ್ಲಿ ಸರಿಯಾಗಿ ಹಾರಕ್ಕಾಗಲ್ಲ. ಬಟ್ಟು, 2 ಹಕ್ಕಿಗಳ ದಿ ಎಂಡ್ ಆಯ್ತು. ಅರೆ ಗಟ್ಟು, ಎಚ್ಚರ, ಮುಂದೆ ನೋಡು, ಜೇನುಗೂಡು ಇದೆ. ಎಲ್ಲಿ? ಗೊತ್ತಾಯ್ತು. ಅಲ್ಲೋಡು ಗಟ್ಟು ಬಟ್ಟುನ ಸ್ಥಿತಿ ನೋಡು. ಅದನ್ನು ನೋಡಿ ಹೃದಯ ತುಂಬಾ ತಂಪಾಗ್ತಿದೆ. ನನ್ನ ಮನಸ್ಸಿಗೆ ಖುಷಿ ಆಗ್ತಿದೆ. ನೀವೆಲ್ಲರೂ ಅಲ್ಲಿ ಹೋಗಿ. ಕಾಪಾಡಿ ನನ್ನನ್ನ ಕೆಳಗಿಳಿಸಿ. ಇವು ಮತ್ತೆ ಬಂದಿವೆ. ಆರಾಮವಾಗಿ ಬಿಟ್ಟು. ಹಬ್ಬ ಅದೃಷ್ಟ. ಪಾರದ್ವಿ ಬದುಕುಳಿದ್ರೆ ಬೇಡಿ ತಿಂದೆವು. ಬಟ್ಟು ಬದುಕಿ ಉಳಿದ್ರೆ ಬೇಕಾದ್ದು ಮಾಡೋದು. ಆಮೇಲೆ ಚಾರ್ಲಿ ಡೆಲ್ಟಾ ಮತ್ತೆ ಹಾರ್ಕೊಂಡು ಬರ್ತಿವೆ. ಆಗೋಯ್ತು ಪ್ಯಾಕಿಂಗ್. ವಾವ್, ಪ್ರೊಫೆಸರ್ ಬಂದ್ರು ಪ್ರೊಫೆಸರ್. ಥ್ಯಾಂಕ್ ಯು ಪ್ರೊಫೆಸರ್, ನೀವು ಬಹಳ ಸರಿ ಸಮಯದಲ್ಲಿ ಬಂದ್ರಿ. ಡೋಂಟ್ ವರಿ. ಟ್ವಿಂಕಲ್ ಲಿಟಲ್ ಸ್ಟಾರ್. ಈಗ ನೋಡಿ ನನ್ನ ಆವಿಷ್ಕಾರ. ನೋಡಿ, ಈ ಪ್ರೊಫೆಸರ್ ಎಲ್ಲಿಂದ ಬಂದ? ಈಗ ಇದನ್ನ ಡಿಫ್ಯೂಸ್ ಮಾಡ್ತೀನಿ. ಆಗೋಯ್ತು ಡಿಫ್ಯೂಸ್. ನೋಡಿ, ಓಕೆ. ಈಗ ನೀವು ಪೀಠವನ್ನ ಚಾರ್ಲಿ ಡೆಲ್ಟಾಗೆ ಕೊಟ್ಟುಬಿಡಿ. ಈಗ ಡೋಂಟ್ ವರಿ, ಈಗ ಏನಾಗೋದಿಲ್ಲ. ಈಗ ಅವು ಬಾಂಬನ್ನ ತಮ್ಮ ಕೈಗಳಿಂದ ಬಿಟ್ಟಾಗ ಬ್ಲಾಸ್ಟ್ ಆಗ್ಬೋದು. ಗಟ್ಟು ಬಟ್ಟುವಿನ ಗೆಳೆತನ ಆಗುತ್ತೆ ವಿರೋಧಿಗಳ ಪತನ. ಬನ್ನಿ ಡೆಲ್ಟಾ ಚಾರ್ಲಿ, ಈಗ ತಗೊಂಡು ಹೋಗಿ ನಮ್ಮ ಪೇಟ. ನನ್ನ ತಗೊಂಡೋಗು. ಹೋಗಿ ಫ್ರೀಯಾಗಿ. ಇದೇನಾಯ್ತು? ಬಾಂಬ್ ಯಾಕೆ ಸ್ಫೋಟಗೊಂಡಿಲ್ಲ? ನೋಡಿ, ಚಾರ್ಲಿ ಡೆಲ್ಟಾ ಪೀಠವನ್ನ ಹಿಂದಕ್ಕೆ ತಗೊಂಡು ಬರ್ತಾ ಇದ್ದಾವೆ. ಓಡಿ, ಬಾಂಬಿನಿಂದ ಅಪಾರಾಗಿ ಓಡಿ. ಶೇರ್ ಸಿಂಗ್ ವಿನಾಶದ ಇನ್ನೊಂದು ಹೆಸರು ಚಾರ್ಲಿ ಡೆಲ್ಟಾ. ಪೇಟ ಬಿಡ್ತು ಅಂದ್ರೆ ದುರ್ಘಟನೆ ಆಗತ್ತೆ. ಬೇಡ, ಪೇಟ ಬೇಡ.
Watch India's largest kids library only on Jio Hotstar. Download the app now.